ಕೇಸಲ್ಲಿ ಬಿಗ್ ಟ್ವಿಸ್ಟ್. ಬ್ರೈನ್ ಮಾಪಿಂಗು ಮುನ್ನವೇ ಸತ್ಯ ಒಪ್ಪಿಕೊಂಡ ಕೆನೆತ್. ಕಾಕಿ ತಂತ್ರಕ್ಕೆ ಮನಿದ ಹಂತಕ ಹೈಡ್ರಾಮಾಕ್ಕೆ ಬಿತ್ತು ಬ್ರೇಕ್. ವೀಕ್ಷಕರೇ, ಕಾನೂನಿನ ಕಣ್ಣಿಗೆ ಮಣ್ಣೆರಚಬಹುದು, ಪೊಲೀಸರ ಲಾಠಿಯೇಟಿಗೆ ಮೈ ಗಟ್ಟಿ ಮಾಡಿಕೊಳ್ಳಬಹುದು. ಆದರೆ ಮನುಷ್ಯನ ಮೆದುಳಿನ ಆಳದಲ್ಲಿ ಅಡಗಿರುವ ರಹಸ್ಯವನ್ನ ಕೆದಕುವ ಆ ಒಂದು ಯಂತ್ರದ ಮುಂದೆ ಯಾವ ಆಟವೂ ನಡೆಯಲ್ಲ. ಸಿಲಿಕಾನ್ ಸಿಟಿಯನ್ನೇ ಬೆಚ್ಚಿ ಬೀಳಿಸಿದ್ದ ಕೆಆರ್ ಪುರಂನ ಆ ತ್ರಿವಳಿ ಕೊಲೆ ಕೇಸ್ಗೂ ಕೊನೆಗೂ ಕ್ಲೈಮ್ಯಾಕ್ಸ್ ಸಿಕ್ಕಿದೆ. ನಾನೇನು ಮಾಡಿಲ್ಲ ಅಂತ ಕಲ್ಲು ಬಂಡೆಯಂತೆ ನಟಿಸುತ್ತಿದ್ದ ಆ ಪಾಪಿ ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ಗೆ ಒಳಪಡಿಸುವ ಮುನ್ನವೇ ನಡುಗಿ ಹೋಗಿದ್ದಾನೆ. ಬೇಡ ಸರ್, ಆ ಮಿಷನ್ ಬೇಡ, ಆ ಮೂವರನ್ನು ಕೊಂದಿದ್ದು ನಾನೇ ಸರ್ ಅಂತ ಕಾಲು ಹಿಡಿದು ತಪ್ಪೊಪ್ಪಿಕೊಂಡಿದ್ದಾನೆ. ಆ ಕ್ರೈಮ್ನ ಕ್ಲೈಮ್ಯಾಕ್ಸ್ನ ರೋಮಾಂಚಕ ಹೈಡ್ರಾಮಾ ಹೇಗಿತ್ತು ಹೇಳ್ತೀವಿ ನೋಡಿ. ರಾಜಧಾನಿ ಬೆಂಗಳೂರಿನ ಕೆಆರ್ ಪುರಂನಲ್ಲಿ ನಡೆದ ಆ ತ್ರಿವಳಿ ಕೊಲೆ ಪ್ರಕರಣ ಇದೀಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಇಡೀ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟಿರುವ ಮುಖ್ಯ ಆರೋಪಿ ಕೆನೆತ್ ವಿಜ್ಞಾನದ ತನಿಖೆಗೆ ಹೆದರಿ ತಾನೇ ಅಸಲಿ ಹಂತಕ ಅನ್ನೋದನ್ನ ಒಪ್ಪಿಕೊಂಡಿದ್ದಾನೆ. ಕೋರ್ಟ್ ಅನುಮತಿಯೊಂದಿಗೆ ಪೊಲೀಸರು ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ಗೆ ಕೌಂಟೌನ್ ಶುರು ಮಾಡ್ತಿದ್ದಂತೆ ಆರೋಪಿ ಕೆನೆತ್ ಮಂಡಿಯೂರಿ ಸತ್ಯ ಒಪ್ಪಿಕೊಂಡಿದ್ದಾನೆ. ಅಷ್ಟಕ್ಕೂ ಈ ಕೇಸ್ ಆರಂಭದಿಂದಲೂ ಭಾರೀ ಸಸ್ಪೆನ್ಸ್ನಿಂದ ಕೂಡಿತ್ತು. ತನಿಖೆಯ ಆರಂಭದಲ್ಲಿ ಆರೋಪಿ ಶ್ವೇತಾ ನನ್ನ ಅಮ್ಮನನ್ನು ಕೊಂದಿದ್ದು ನಾನೇ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ಲು. ಇತ್ತ ಕೆನೆತ್ ಕೂಡ ಮೂವರನ್ನು ಕೊಂದಿದ್ದು ನಾನೇ ಅಂತ ವಾದಿಸ್ತಿದ್ದ. ಆದರೆ ಸಾಯುವ ಮುನ್ನ ತಂದೆ ಸೋಮಸುಂದರ್ ಅವರು ಕೊಟ್ಟಿದ್ದ ಮರಣ ಶಾಸನವೇ ಪೊಲೀಸರಿಗೆ ದೊಡ್ಡ ಕ್ಲೂ ಆಗಿತ್ತು. ನನ್ನ ಮೇಲೆ ಕೆನೆತ್ ಮತ್ತು ಶ್ವೇತಾ ಇಬ್ಬರು ಸೇರಿ ಚಾಕುವಿನಿಂದ ಚುಚ್ಚಿದ್ರು ಅಂತ ಸೋಮಸುಂದರ್ ಹೇಳಿದ್ರು. ಹೀಗಾಗಿ ಪೊಲೀಸರಿಗೆ ತಲೆನೋವಾಗಿದ್ದು ಇವರಿಬ್ಬರಲ್ಲಿ ಅಸಲಿ ಕಿಲ್ಲರ್ ಯಾರು ಅನ್ನೋದು. ಈ ಇಬ್ಬರ ಕಳ್ಳಾಟಕ್ಕೆ ಬ್ರೇಕ್ ಹಾಕಲು ಕೆಆರ್ ಪುರಂ ಪೊಲೀಸರು ಮಾಸ್ಟರ್ ಪ್ಲಾನ್ ರೂಪಿಸಿದ್ರು. ಸುಳ್ಳು ಪತ್ತೆ ಹಚ್ಚಲು ಕೋರ್ಟ್ನಿಂದ ಅನುಮತಿ ಪಡೆದು 3 ದಿನದಲ್ಲಿ ಇಬ್ಬರಿಗೂ ಬ್ರೈನ್ ಮ್ಯಾಪಿಂಗ್ ನಡೆಸಲು ಸಕಲ ಸಿದ್ಧತೆ ಮಾಡಿಕೊಂಡಿದ್ರು. ವಿಜ್ಞಾನದ ಮುಂದೆ ತನ್ನ ಜಾತಕವೆಲ್ಲ ಬೆಚ್ಚಿ ಬೀಳುತ್ತೆ ಅಂತ ಅರಿತ ಸೈಕೋ ಕಿಲ್ಲರ್ ಕೆನೆತ್ ಬ್ರೈನ್ ಮ್ಯಾಪಿಂಗ್ ಮುನ್ನವೇ ಸಂಪೂರ್ಣವಾಗಿ ಶರಣಾಗಿದ್ದಾನೆ. ಸಿನಿಮಾ ಶೈಲಿಯಲ್ಲೇ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಪಡೆದುಕೊಂಡಿದ್ದ ಈ ಟ್ರಿಪಲ್ ಮರ್ಡರ್ ಕೇಸ್ ಈಗ ಆರೋಪಿಯ ಸ್ವಯಂ ತಪ್ಪೊಪ್ಪಿಗೆಯೊಂದಿಗೆ ಒಂದು ಹಂತಕ್ಕೆ ಬಂದಿದೆ. ಆದರೆ ಕೆನೆತ್ ಕೇವಲ ಶ್ವೇತಾಳನ್ನು ಬಚಾವ್ ಮಾಡಲು ಈ ರೀತಿ ಸುಳ್ಳು ಹೇಳ್ತಿದ್ದಾನಾ ಅಥವಾ ಬ್ರೈನ್ ಮ್ಯಾಪಿಂಗ್ ಭೀತಿಯಿಂದಲೇ ನಿಜ ಒಪ್ಪಿಕೊಂಡಿದ್ದಾನಾ ಎಂಬುದನ್ನು ಪೊಲೀಸರು ಮತ್ತಷ್ಟು ಕೂಲಂಕಷವಾಗಿ ತನಿಖೆ ನಡೆಸುತ್ತಿದ್ದಾರೆ. ಒಟ್ಟಿನಲ್ಲಿ ಕಾನೂನಿನ ಕಣ್ಣಿಗೆ ಮಣ್ಣೆರಚಲು ನೋಡಿದ ಕದೀಮನ ಆಟಕ್ಕೆ ಈಗ ಬ್ರೈನ್ ಮ್ಯಾಪಿಂಗ್ ಭೀತಿ ಫುಲ್ ಸ್ಟಾಪ್ ಇಟ್ಟಂತಾಗಿದೆ. ವೀಕ್ಷಕರೇ, ಇಂತಹ ಹೊಸ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಸೆಂಚುರಿ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ. ಬದಲಾವಣೆ ಕಡೆ ನಮ್ಮ ನಡೆ.